ಸಮಸ್ತ ಕನ್ನಡಿಗ ಬಾಂಧವರಿಗೆ ಶರಣು ಶರಣಾರ್ಥಿ. ಪ್ರಸ್ತುತ ಪ್ರಗತಿ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಆರ್ಥಿಕ ಸ್ವಾಗತ. 1932 ಸಂದರ್ಭ 40 ವರ್ಷದ ಆಸುಪಾಸಿನ ವ್ಯಕ್ತಿಯೊಬ್ಬರು ಮುಂಬೈ ಸರ್ಕಾರದ ಅತ್ಯಂತ ಮಹತ್ವಪೂರ್ಣ ಆಡಳಿತಾತ್ಮಕ ಸ್ಥಾನದಿಂದ ಪ್ರತಿಷ್ಠಿತರನ್ನು ಕಾಣಲು ಬಂದರು. ಆಫೀಸ್ ಹೊರಗಡೆ ಕುಳಿತು ಜವಾನ್ನ ಮೂಲಕ ತಮ್ಮ ಪರಿಚಯ ಕಾರ್ಡ್ ಕಳಿಸಿದರು. ಆ ಕಾರ್ಡನ್ನು ನೋಡಿದ ಪ್ರತಿಷ್ಠಿತರು ತಕ್ಷಣ ತಾವೇ ಹೊರಬಂದು ವ್ಯಕ್ತಿಯನ್ನು ತೆಗೆದುಕೊಂಡರು. ಒಳಗೆ ಕರೆದುಕೊಂಡು ಹೋದರು. ಬಂದ ಕಾರಣ ಕೇಳಿದರು. ಬಂದ ಆ ವ್ಯಕ್ತಿ, ದಯಮಾಡಿ ನನ್ನನ್ನ ಮುಂಬೈ ಸರ್ಕಾರಿ ಕಾನೂನು ಕಾಲೇಜಿನಲ್ಲಿ ಲೆಕ್ಚರರ್ ಆಗಿ ನೇಮಿಸಿಕೊಳ್ಳಿ ಎಂದು ಕೇಳಿದರು. ಅದಕ್ಕೆ ಉತ್ತರವಾಗಿ ಆ ಪ್ರತಿಷ್ಠಿತರು ಹೇಳಿದರು, ಇದಕ್ಕಾಗಿ ನೀವು ಇಷ್ಟೊಂದು ಸಂಕೋಚ ಪಟ್ಟುಕೊಳ್ಳುವುದೇ? ನಿಮ್ಮನ್ನ ಕಾಲೇಜಿಗೆ ಸೇರಿಸಿಕೊಂಡ್ರೆ ನಿಮ್ಮಿಂದ ಕಾಲೇಜಿಗೆ ಗೌರವ, ಕಾಲೇಜಿನ ಪ್ರತಿಷ್ಠೆ ಹೆಚ್ಚುತ್ತಾರೆ. ನೀವು ಲೆಕ್ಚರರ್ ಆಗಬೇಕೆಂದು ನೀವು ನಿಮ್ಮ ಇಚ್ಛೆ ವ್ಯಕ್ತಪಡಿಸಿದ್ದೀರಿ ಸರಿ, ಆದರೆ ನಾನು ನಿಮ್ಮನ್ನು ಪ್ರೊಫೆಸರ್ ಆಗಿ ನೇಮಿಸಿಕೊಳ್ಳುತ್ತೇನೆ. ಹೀಗೆ ಹೇಳಿದ ಆ ವ್ಯಕ್ತಿ ರಾವ್ ಬಹದ್ದೂರ್ ಸರ್ ಸಿದ್ದಪ್ಪ ಕಂಬಳಿ ಅವರು. ಹಾಗೂ ಉಪನ್ಯಾಸಕ ಹುದ್ದೆಗಾಗಿ ಬಂದಂತಹ ಆ ವ್ಯಕ್ತಿ ಭಾರತ ರತ್ನ ಡಾಕ್ಟರ್ BR ಅಂಬೇಡ್ಕರ್ ಅವರು. ಅತ್ಯಂತ ಸಾಮಾನ್ಯ ಮನೆತನದಿಂದ ಬಂದು ತಮ್ಮ ಪ್ರತಿಭೆ ಹಾಗೂ ಪರಿಶ್ರಮದ ಮೂಲಕ ಸಾಧನೆಯ ಉತ್ತುಂಗತೆಗೆ ಸಾಕ್ಷಿಯಾದವರು ಈ ಇಬ್ಬರು ವ್ಯಕ್ತಿಗಳು. ನೋವುಂಡು ಬೆಳೆದು ಬೆಳಗಿದ ಆ ಎರಡೂ ಜೀವಿಗಳ ಭಾವ ಒಂದೇ ಆಗಿತ್ತು, ಭಾಷೆಯು ಕೂಡ ಒಂದೇ ಆಗಿತ್ತು. ಡಾಕ್ಟರ್ BR ಅಂಬೇಡ್ಕರ್ ಅವರು ಅವ್ರನ್ನ ಏನಂತ ನಾವು ಗುರುತಿಸೋದು ಅಂತ ಯಾಕೆ ಈ ಪ್ರಶ್ನೆ ಅಂತಂದ್ರೆ, ಅವ್ರದ್ದು ಬಹುಮುಖಿ ವ್ಯಕ್ತಿತ್ವ. ಅವರು ಬಹುಮುಖಿ ಮುತ್ಸದ್ದಿರು. ವಾಸ್ ಸಿಂಪ್ಲಿ ಆನ್ ಮಲ್ಟಿಫೆಸೆಟೆಡ್ ಜೀನಿಯಸ್. ಅವರು ಅರ್ಥಶಾಸ್ತ್ರಜ್ಞರು, ಸಂವಿಧಾನ ತಜ್ಞರು, ಶಿಕ್ಷಣ ತಜ್ಞರು, ರಾಜನೀತಿಜ್ಞರು, ಜೊತೆಗೆ ಒಳ್ಳೆ ಪ್ರಾಧ್ಯಾಪಕರು ಮತ್ತು ಅತ್ಯಂತ ಪ್ರತಿಷ್ಠಿತ ನ್ಯಾಯವಾದಿಗಳು, ವಾಗ್ಮಿಗಳು, ಪತ್ರಕರ್ತರು, ಬರಹಗಾರರು, ಹೋರಾಟಗಾರರು, ಆಡಳಿತಗಾರರು, ಇವೆಲ್ಲಕ್ಕಿಂತ ಮಿಗಿಲಾಗಿ ರಾಜಕೀಯ ನಾಯಕರು ಮತ್ತು ಸಮಾಜ ಸುಧಾರಕರು. ಇಷ್ಟೊಂದು ವೈವಿಧ್ಯಮಯವಾದಂತ ಪ್ರತಿ ಆಯಾಮದ ಅವರ ವ್ಯಕ್ತಿತ್ವವು ಕೂಡ ಅಷ್ಟೇ ಪ್ರತಿಭಾನ್ವಿತವಾಗಿತ್ತು ಅನ್ನೋದು ಬಹಳ ಮುಖ್ಯವಾದ ಮಾತು. ಡಾಕ್ಟರ್ BR ಅಂಬೇಡ್ಕರ್ ಅವರು 1891 ಏಪ್ರಿಲ್ 14ರಂದು ಮಧ್ಯಪ್ರದೇಶದ ಮೋ ಎಂಬ ಹಳ್ಳಿಯಲ್ಲಿ ಮೊಹರ್ಮನ್ ತಂಡದಲ್ಲಿ ಜನಿಸಿದರು. ಅವ್ರ ತಂದೆ ರಾಮ್ಜಿ ಸತ್ಪಾಲ್ ಅವರು, ತಾಯಿ ಭೀಮಾಬಾಯಿ ಅವರು. ಭೀಮರಾವ್ ಅವರ ಪ್ರಾಥಮಿಕ ಶಿಕ್ಷಣ ಸತಾರಾದಲ್ಲಿ ಆಯಿತು. ಪ್ರಾಥಮಿಕ ಶಾಲೆಯಲ್ಲಿ ಇದ್ದಾಗಲೇ ಅವರಿಗೆ ಅಸ್ಪೃಶ್ಯತೆಯ ನೋವು, ಅವಮಾನದ ಅನುಭವವಾಯಿತು. ಆದರೆ ಆ ಶಾಲೆಯಲ್ಲಿ ಇದ್ದಂತ ಪೆಂಡ್ಸೆ ಹಾಗೂ ಇನ್ನೊಬ್ಬ ಶಿಕ್ಷಕರು ಕೃಷ್ಣಾಜಿ ಕೇಶವ್ ಅಂಬೇಡ್ಕರ್ ಅವರು ಬಾಲಕ ಭೀಮರಾವ್ ಅವರ ಒಂದು ತೀಕ್ಷ್ಣ ಬುದ್ಧಿಮತ್ತೆ, ಕಲಿಯುವ ಆಸಕ್ತಿ, ಜ್ಞಾನದ ಹಂಬಲ ಇವುಗಳಿಂದ ತೀವ್ರ ಪ್ರಭಾವಿತರಾಗಿದ್ರು. ಮತ್ತು ಇದರಿಂದಾಗಿ ಆ ಬಾಲಕನಿಗೆ ಅವರು ಬಹಳಷ್ಟು ಪ್ರೀತಿಸ್ತಿದ್ರು, ಜೊತೆಗೆ ಪ್ರೋತ್ಸಾಹಿಸ್ತಿದ್ರು ಕೂಡ. ತಮ್ಮ ಪ್ರಾಥಮಿಕ ಶಿಕ್ಷಣ ಮುಗಿಸಿದ ಮೇಲೆ ಡಾಕ್ಟರ್ ಅಂಬೇಡ್ಕರ್ ಅವರು ಮುಂಬಯಿಯ ಎಲ್ಫಿನ್ಸ್ಟನ್ ಹೈಸ್ಕೂಲ್ ನಲ್ಲಿ ತಮ್ಮ ಶಿಕ್ಷಣ ಮುಂದುವರಿಸಿದರು. 1907ರಲ್ಲಿ ಮ್ಯಾಟ್ರಿಕ್ ಪಾಸ್ ಆದರು. ಇದು ನಿಜವಾಗಿ ಅಸ್ಪೃಶ್ಯರ ಪಾಲಿಗೆ ಒಂದು ಅಗಾಧ ಸಾಧನೆನೇ ಆಗಿತ್ತು ಆ ಕಾಲದಲ್ಲಿ. ಯಾಕೆಂದ್ರೆ ಆ ಒಂದು ಸಾಧನೆ ಮಾಡಿದ ಬಹುಶಃ ಮೊದಲಿಗರಲ್ಲಿ ಅಂಬೇಡ್ಕರ್ ಅವರೆಂದು ಹೇಳ್ಬಹುದೇ ಏನು. ಆ ಕಾರಣಕ್ಕಾಗಿ ಅತ್ಯಂತ ಉತ್ಸಾಹಗೊಂಡಿದ್ದಂತ ಸಮಾಜ ಸುಧಾರಕರು ಅವರೆಲ್ಲ ಸಮಾಜ ಸುಧಾರಕ SK ಬೋಲೆ ಅವರ ಅಧ್ಯಕ್ಷತೆಯಲ್ಲಿ ಬಾಲಕ ಭೀಮ್ಜಿಗೆ ಸನ್ಮಾನ ಸಮಾರಂಭವನ್ನ ಏರ್ಪಡಿಸಿದ್ರು ಮತ್ತು ಒಳ್ಳೆ ಅಚ್ಚುಕಟ್ಟಾಗಿ ವ್ಯವಸ್ಥೆಗೊಳಿಸಿದ್ರು. ಆ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಖ್ಯಾತ ಸಾಹಿತಿಗಳಾಗಿದ್ದಂತ KV ಕೆಲುಸ್ಕರ್ ಅವರು ಕೂಡ ಪಾಲ್ಗೊಂಡಿದ್ರು. ಕೆಲುಸ್ಕರ್ ಅವರು ತಮ್ಮ ಭಾಷಣದಲ್ಲಿ ಬಾಲಕ ಅಂಬೇಡ್ಕರ್ ಅವರನ್ನ ಅಭಿನಂದಿಸಿ ಆ ತರುವಾಯದಲ್ಲಿ ತಾವೇ ಬರೆದಂತಹ ಒಂದು ಬುದ್ಧ ಚರಿತೆ ಅಂತಕ್ಕಂಥ ಪುಸ್ತಕವನ್ನ ಭೀಮ್ಜಿ ಅವರಿಗೆ ಕೊಟ್ಟರು. ಮಹಾತ್ಮ ಬುದ್ಧನ ಮಹಾಚೇತನ ಭೀಮ್ಜಿಯ ಮನಸ್ಸು ಹಾಗೂ ಬುದ್ಧಿಗೆ ಹೊಸ ಆಯಾಮ ನೀಡಿತು ಹಾಗೂ ಭವಿಷ್ಯದ ಬದುಕಿಗೆ ಅದು ಬೆಳಕಾಯ್ತು. ಅಂದ್ರೆ ಇಲ್ಲಿ ನಾವು ಮೆಚ್ಚಬೇಕಾದದ್ದು ಅಂತಂದ್ರೆ, ಸಾಹಿತಿ ಕೆಲುಸ್ಕರ್ ಅವರು ಅತ್ಯಂತ ಸೂಕ್ತ ಸಮಯದಲ್ಲಿ ಸೂಕ್ತ ವ್ಯಕ್ತಿಗೆ ತಾವು ಬರೆದಂತಹ ಬುದ್ಧ ಚರಿತೆಯ ಒಂದು ಮಹತ್ವಪೂರ್ಣವಾದ ಕೃತಿಯನ್ನು ನೀಡಿದ್ರು. ಯಾಕಂತಂದ್ರೆ ಈ ಒಂದು ಕೃತಿ ಭೀಮ್ಜಿಯವರ ಭವಿಷ್ಯದ ಬದುಕಿನಲ್ಲಿ ಒಂದು ಒಳ್ಳೆ ಹೊಸ ತಿರುವನ್ನ ಮತ್ತು ಬೆಳಕಿನೆಡೆಗೆ ಅವರನ್ನ ಕೊಂಡೊಯ್ಯಿತು ಅಂತಕ್ಕಂಥದ್ದು. ತರುವಾಯದಲ್ಲಿ ಡಾಕ್ಟರ್ ಅಂಬೇಡ್ಕರ್ ಅವರು ಪದವಿ ಶಿಕ್ಷಣಕ್ಕಾಗಿ
ಮುಂಬೈಯ ಎಲ್ಫಿನ್ಸ್ಟನ್ ಕಾಲೇಜಿಗೆ ಸೇರಿದೆ. ತಂದೆಯವರ ಸ್ಫೂರ್ತಿ, ಸಾಹಿತಿ ಕೆಲ್ಸ್ಕರ್ ಪ್ರೋತ್ಸಾಹ ಇವೆಲ್ಲಕ್ಕಿಂತ ಮಿಗಿಲಾಗಿ ಬರೋಡಾ ಮಹಾರಾಜರು ಸಯಾಜಿ ಗಾಯಕ್ವಾಡ್ರವರ ಮಾಸಿಕ 25 ರೂಪಾಯಿ ವೇತನದಿಂದ ಅಂಬೇಡ್ಕರ್ 1912ರಲ್ಲಿ BA ಪದವಿ ಪಡೆದರು. ಇಲ್ಲಿ ನಾವು ಗಮನಿಸಬೇಕಾದ ಮತ್ತೊಂದು ಅಂತಂದ್ರೆ ಆ ಒಂದು ಕಾಲೇಜಿನಲ್ಲಿದ್ದಂತ ಪ್ರೊಫೆಸರ್ ಮುಲ್ಲರ್ ಅವರು ಅಂಬೇಡ್ಕರ್ ಅವರ ಒಂದು ಓದುವ ಆಸಕ್ತಿಯನ್ನ ಗಮನಿಸಿ ಅವರು ಅಂಬೇಡ್ಕರ್ ಅವರಿಗೆ ಅವ್ರು ಎಷ್ಟೊಂದು ಗ್ರಂಥಗಳನ್ನು ಅಪೇಕ್ಷಿಸ್ತಿದ್ರು ಅವೆಲ್ಲ ಗ್ರಂಥಗಳನ್ನ ಮತ್ತೆ ತಮ್ಮ ಜೊತೆಗೆ ತಾವು ಅಂದುಕೊಂಡಂತ ಉಪಯುಕ್ತವಾದಂತ ಗ್ರಂಥಗಳನ್ನ ಅಂಬೇಡ್ಕರ್ ಅವರಿಗೆ ಧಾರಾಳವಾಗಿ ಕೊಡುತ್ತಿದ್ದು ಮತ್ತು ಬಟ್ಟೆ ಬರೆಗಳನ್ನು ಕೂಡ ಕೊಡಿಸ್ತಿದ್ವು ಅನ್ನೋದು ಬಹಳ ಮುಖ್ಯವಾದ ಮಾತು. ಸಯಾಜಿ ಗಾಯಕ್ವಾಡ್ರವರು ಡಾಕ್ಟರ್ ಅಂಬೇಡ್ಕರ್ ಅವರನ್ನ ಹೆಚ್ಚಿನ ಅಭ್ಯಾಸಕ್ಕಾಗಿ ಅಮೆರಿಕಕ್ಕೆ ಕಳಿಸಿಕೊಡ್ತಾರೆ. ಅಂಬೇಡ್ಕರ್ ಅವರು ಅಮೆರಿಕದ ಕೊಲಂಬಿಯಾ ವಿಶ್ವವಿದ್ಯಾಲಯ, ನಂತರದಲ್ಲಿ ಇಂಗ್ಲೆಂಡಿನ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಅಂಡ್ ಪೊಲಿಟಿಕಲ್ ಸೈನ್ಸ್ ವಿಶ್ವವಿದ್ಯಾಲಯ, ಆ ನಂತರದಲ್ಲಿ ಗ್ರೈಸ್ ಇನ್ ಫಾರ್ ಲಾ ಸಂಸ್ಥೆಯಲ್ಲಿ ಹಾಗೂ ಜರ್ಮನಿಯ ಬಾನ್ ವಿಶ್ವವಿದ್ಯಾಲಯದಲ್ಲಿ ಅಭ್ಯಾಸ ಮಾಡಿದರು. ಡಾಕ್ಟರೇಟ್ ಪದವಿಗಳನ್ನು ಪಡೆದರು. ಇಂಗ್ಲೆಂಡಿನಲ್ಲಿಯ ಲಂಡನ್ ಸ್ಕೂಲ್ ಎಕನಾಮಿಕ್ಸ್ ಅಂಡ್ ಪೊಲಿಟಿಕಲ್ ಸೈನ್ಸ್ ಬಗ್ಗೆ ಒಂದು ಮಾತು ಹೇಳಬೇಕಾಗ್ತದೆ. ಇದು ಈ ವಿಶ್ವವಿದ್ಯಾಲಯ ಜಾಗತಿಕ ಮಟ್ಟದ ಒಂದು ಪ್ರಸಿದ್ಧಿಯನ್ನು ಪಡೆದಿದೆ. ಭಾರತದ ಕೆಲವೇ ಶ್ರೇಷ್ಠರು ಅಲ್ಲಿ ಅಭ್ಯಾಸ ಮಾಡಿದ್ದಾರೆ ಎನ್ನುವುದು ಬಹಳ ಮುಖ್ಯವಾದದ್ದು. ಇಲ್ಲಿ ಅವರಲ್ಲಿ ಕೆಲವರನ್ನು ನಾನು ಉಲ್ಲೇಖಿಸಲಿಕ್ಕೆ ಅಪೇಕ್ಷೆ ಪಡ್ತೇನೆ. ಭಾರತದ ಮಾಜಿ ರಾಷ್ಟ್ರಾಧ್ಯಕ್ಷರು KR ನಾರಾಯಣನ್, ಖ್ಯಾತ ಅರ್ಥಶಾಸ್ತ್ರಜ್ಞ ತಮಗೆಲ್ಲ ಗೊತ್ತಿರುವಂತೆ ಪ್ರೊಫೆಸರ್ ಅಮರ್ತ್ಯ ಸೇನ್ ಅವರು, ಖ್ಯಾತ ರಾಜಕೀಯ ನಾಯಕ ಜ್ಯೋತಿ ಬಸು ಹಾಗೂ VK ಕೃಷ್ಣ ಮೆನನ್ ಅವರು. ಇಂಥವರು ಈ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಅಂಡ್ ಪೊಲಿಟಿಕಲ್ ಸೈನ್ಸ್ ನಲ್ಲಿ ಓದಿದಂತ ಶ್ರೇಷ್ಠರು. ಅಂತ ಒಂದು ವಿಶ್ವವಿದ್ಯಾಲಯದಲ್ಲಿ ಡಾಕ್ಟರ್ ಅಂಬೇಡ್ಕರ್ ಅವರು ಏನಂತಂದ್ರೆ ಅಭ್ಯಾಸ ಮಾಡಿರ್ತಾರೆ, ಅವರು PhD ಪದವಿಯನ್ನು ಕೂಡ ಅಲ್ಲಿ ಪಡೆದಿರುವಂತದ್ದು. ಇನ್ನು ಡಾಕ್ಟರ್ ಅಂಬೇಡ್ಕರ್ ಅವರ ಪದವಿಗಳನ್ನ ನಾವು ಗಮನಿಸಬೇಕಾದದ್ದು ಬಹಳ ಮುಖ್ಯವಾದದ್ದು. ಎಷ್ಟೊಂದು ಅವರ ಪದವಿಗಳು ಅಂತಂದ್ರೆ ಅವರ ಪದವಿಗಳು MA, MSc, PhD, DSc, LLD, D.Litt, ಬಾರೆಡ್. ಬಹಳ ಮುಖ್ಯವಾದ ಮಾತು ಅಂತಂದ್ರೆ ಡಾಕ್ಟರ್ ಅಂಬೇಡ್ಕರ್ ಅವರು 7 ಭಾಷೆಗಳಲ್ಲಿ ಅತ್ಯಂತ ಪರಿಣಿತಿಯನ್ನ ಅವರು ಪ್ರತಿ ಭಾಷೆಯಲ್ಲಿಯೂ ಅವರ ಪರಿಣಿತಿ ಅಷ್ಟೇ ಸಮಾನವಾದದ್ದು ಅನ್ನೋದು ಬಹಳ ಮುಖ್ಯವಾದ ಮಾತು. 1952 ಜೂನ್ 15ರಂದು ವಿಶೇಷ ಘಟಿಕೋತ್ಸವದಲ್ಲಿ ಅಂಬೇಡ್ಕರ್ ಅವರಿಗೆ LLD ಪದವಿ ಪ್ರದಾನ ಮಾಡಿದಂತಹ ಕೊಲಂಬಿಯಾ ವಿಶ್ವವಿದ್ಯಾಲಯ, ಅಮೆರಿಕದ ಕೊಲಂಬಿಯಾ ವಿಶ್ವವಿದ್ಯಾಲಯ ಅಂಬೇಡ್ಕರ್ ಅವರನ್ನು ಕುರಿತು ಈ ರೀತಿ ಹೇಳ್ತದೆ. ಇದು ಗಮನಿಸಬೇಕು. ಏನು ಅಂತಂದ್ರೆ, ದ ಯೂನಿವರ್ಸಿಟಿ ಹೇಲ್ಡ್ ಹಿಮ್ ಆಸ್ ಒನ್ ಆಫ್ ಇಂಡಿಯಾಸ್ ಲೀಡಿಂಗ್ ಸಿಟಿಜನ್ಸ್, a great social reformer and a valiant upholder of human rights. ಕೊಲಂಬಿಯಾ ವಿಶ್ವವಿದ್ಯಾಲಯವು ಅಂಬೇಡ್ಕರ್ ಅವರನ್ನ ಭಾರತದ ಒಬ್ಬ ಅತ್ಯಂತ ಮುಂಚೂಣಿಯ ಪೌರ ಎಂದು ಗೌರವಿಸಲು ನಮಗೆ ಬಹಳ ಸಂತೋಷವೆನಿಸುತ್ತದೆ. ಡಾಕ್ಟರ್ ಅಂಬೇಡ್ಕರ್ ಅವರು ಒಬ್ಬ ಮಹಾನ್ ಸಮಾಜ ಸುಧಾರಕರು. ಡಾಕ್ಟರ್ ಅಂಬೇಡ್ಕರ್ ಅವರು ಮಾನವ ಹಕ್ಕುಗಳ ಅತ್ಯಂತ ದಿಟ್ಟ ಮತ್ತು ಧೀರ ಹಾಗೂ ಧೀಮಂತ ಹೋರಾಟಗಾರರು ಅಂತಕ್ಕಂಥ ಮಾತುಗಳನ್ನ ಅಂಬೇಡ್ಕರ್ ಅವರ ಬಗ್ಗೆ ಈ ವಿಶ್ವವಿದ್ಯಾಲಯ ತನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದೆ. ಇನ್ನ ಡಾಕ್ಟರ್ ಅಂಬೇಡ್ಕರ್ ಅವರು ಬಂದಂತ ದ ಪ್ರಾಬ್ಲಮ್ ಆಫ್ ದ ರೂಪಿ, ಇದು PhD ಪ್ರಕರಣ. ಈ ಪುಸ್ತಕವನ್ನು ಕುರಿತಂತೆ ಲಂಡನ್ನಿನ ದಿ ಟೈಮ್ಸ್ ಪತ್ರಿಕೆ ಬಹಳ ಪ್ರಶಂಸಾರ್ಹ ಮಾತುಗಳನ್ನ ಬರೀತದ. ಏನು ಅಂತಂದ್ರ, ದ ಪ್ರಾಬ್ಲಮ್ ಆಫ್ ದ ರೂಪಿ ಈಸ್ ಅನ್ ಎಕ್ಸಲೆಂಟ್ ಪೀಸ್ ಆಫ್ ವರ್ಕ್ ಇನ್ ಇಂಗ್ಲಿಷ್. ಸ್ಟೈಲ್ ಈಸ್ ಈಸಿ ಅಂಡ್ ಹಿಸ್ ನಾಲೆಜ್ ಆಫ್ ಹಿಸ್ ಸಬ್ಜೆಕ್ಟ್ ಈಸ್ ಆಬ್ವಿಯಸ್ಲಿ ವೆರಿ ಫುಲ್ ಅಂತಕ್ಕಂಥ ಪ್ರಶಂಸಾತ್ಮಕ ಮಾತುಗಳನ್ನ ಲಂಡನ್ ದ ಟೈಮ್ಸ್ ಪತ್ರಿಕೆ ಬರೀತಾರೆ. ಇನ್ನ ಡಾಕ್ಟರ್ ಅಂಬೇಡ್ಕರ್ ಅವರಿಗೆ ಅಲ್ಲಿ ಪ್ರತಿಭಾನ್ವಿತ ವಿದ್ವಾಂಸರುಗಳು, ಅವರುಗಳಲ್ಲಿ ಕೆಲವರು ಅಂತಂದ್ರೆ ಪ್ರೊಫೆಸರ್ ಹೆರಾಲ್ಡ್ J. ಲಾಸ್ಕಿ, ಪ್ರೊಫೆಸರ್ ಎಡ್ವಿನ್ ಕ್ಯಾನನ್, ಲಾರ್ಡ್ ಕ್ಲೆಮೆಂಟ್ ಅಟ್ಲೆ, ಇಂಥವರೆಲ್ಲ ಏನಂತಂದ್ರ ಇವರೊಂದಿಗೆ ನಿಕಟ ಸಂಪರ್ಕ ಹೊಂದಿದ್ರು ಅನ್ನೋದು ಬಹಳ ಹೆಮ್ಮೆಯ ಮಾತು. ಡಾಕ್ಟರ್ ಅಂಬೇಡ್ಕರ್ ಅವರು ತಮ್ಮ ವಿದ್ಯಾಭ್ಯಾಸ ಮುಗಿಸಿ 1926ರಲ್ಲಿ ಭಾರತಕ್ಕೆ ಬರ್ತಾರೆ. ಅಂಬೇಡ್ಕರ್ ಅವರಿಗೆ ಅಲ್ಲಿ ಅಮೆರಿಕದಲ್ಲಿ ಇದ್ದಾಗಲೇನೆ ಅಮೆರಿಕದ ಸಂವಿಧಾನದ 14ನೇ ತಿದ್ದುಪಡಿ, ಅಂದ್ರೆ ಆ ತಿದ್ದುಪಡಿ ಏನು ಅಂತಂದ್ರೆ ಅಮೆರಿಕದಲ್ಲಿ ಇರ್ತಕ್ಕಂಥ ಎಲ್ಲ ಕರಿಯರಿಗೆ ಏನಂತಂದ್ರ ಪೂರ್ಣ ಸ್ವಾತಂತ್ರ್ಯದ ಹಕ್ಕುಗಳನ್ನ ಆ ತಿದ್ದುಪಡಿ ಕೊಡ್ತಾರೆ. ಅದಕ್ಕೆ ಸಮಾಂತರವಾಗಿ ಅಂಬೇಡ್ಕರ್ ಅವರು ಭಾರತದಲ್ಲಿ ಈ ಅಸ್ಪೃಶ್ಯ ಜನಾಂಗದ ಸ್ಥಿತಿಗತಿ, ಅವರ ಅವಕಾಶ ವಂಚಿತತನ ಮತ್ತು ಅವರಿಗೆ
ಎಲ್ಲ ಹಕ್ಕುಗಳನ್ನು ಒದಗಿಸಿಕೊಡಬೇಕು ಅಂತಕ್ಕಂಥ ಹಂಬಲ ಅಲ್ಲಿ ಮೊಳಕೆ ಹೊಡೆಯಿತು ಅನ್ನೋದು ಬಹಳ ಮುಖ್ಯ. ಅದಕ್ಕೆ ಪೂರಕವಾಗಿ ಅಂಬೇಡ್ಕರ್ ಅವರು ಭಾರತಕ್ಕೆ ಬಂದ ವೇಳೆಯಲ್ಲಿ ಇಲ್ಲಿ ಅವರು ಮುಖ್ಯವಾಗಿ ತಮ್ಮನ್ನು ಅರ್ಪಿಸಿಕೊಂಡದ್ದು ಅಂತಂದ್ರೆ ವರ್ಗರಹಿತ ಸಮಾಜವೊಂದು ನಿರ್ಮಾಣ, ಸಾಮಾಜಿಕ ನ್ಯಾಯ ಹಾಗೂ ಮಹಿಳಾ ಉನ್ನತಿಗಾಗಿ ಅವರು ಹೋರಾಡಬೇಕು ಅನ್ನುವಂಥ ಸಂಕಲ್ಪವನ್ನು ಹೊಂದಿದ್ರು. ಅಷ್ಟೇ ಅಲ್ಲದೆ ಇಲ್ಲಿ ಒಂದು ಅರ್ಥದಲ್ಲಿ ಪೂರಕ ವಾತಾವರಣನೂ ಇದು ರೂಪುಗೊಂಡಿತ್ತು ಅಂತಾನು ಹೇಳ್ಬೋದು. ಯಾಕಂದ್ರೆ ಅದೇ ಸಮಯದಲ್ಲಿ ಮಹಾತ್ಮ ಜ್ಯೋತಿಬಾ ಫುಲೆ ಅವರು ಕೂಡ ಏನಂತಂದ್ರೆ ಇವೇ ಒಂದು ಸುಧಾರಣಾ ಕಾರ್ಯಗಳಲ್ಲಿ ತಮ್ಮನ್ನ ತೀವ್ರಗತಿಯಲ್ಲಿ ತೊಡಗಿಸಿಕೊಂಡಿದ್ರು ಅನ್ನುವಂಥದ್ದು. ಹೀಗಾಗಿ ಡಾಕ್ಟರ್ ಅಂಬೇಡ್ಕರ್ ಅವರು ಮಹಾತ್ಮ ಜ್ಯೋತಿಬಾ ಫುಲೆ ಅವರಿಂದ ಪ್ರಭಾವಿತರಾದರು. ಇಲ್ಲಿ ಮುಖ್ಯವಾಗಿ ಡಾಕ್ಟರ್ ಅಂಬೇಡ್ಕರ್ ಅವರು ಕೈಗೊಂಡಂತಹ 3 ಸತ್ಯಾಗ್ರಹಗಳನ್ನ ಈ ದಿಶೆಯಲ್ಲಿ 3 ಸತ್ಯಾಗ್ರಹಗಳನ್ನು ನಾನು ಪ್ರಸ್ತಾಪಿಸಲಿಕ್ಕೆ ಇಷ್ಟಪಡ್ತೇನೆ. 1927ರಲ್ಲಿ ಅಂಬೇಡ್ಕರ್ ಅವರು ನಡೆಸಿದಂತಹ ಒಂದು ಮಹಾಡದ ಚೌಡರಕೆರೆ ಈ ಒಂದು ನಿಟ್ಟಿನಲ್ಲಿ ಅಂತಂದ್ರೆ ಇದು ವಿಷಯ ಏನು ಅಂತಂತಂದ್ರೆ, ಮಹಾಡದ ಚೌಡರಕೆರೆಯಲ್ಲಿ ಅಸ್ಪೃಶ್ಯರಿಗೆ ನೀರನ್ನು ತುಂಬುವ ಒಂದು ಅವಕಾಶ ಇರಲಿಲ್ಲ. ಅವರನ್ನ ಬಹಿಷ್ಕೃತಗೊಳಿಸಿದ್ರು. ಇದರಿಂದಾಗಿ ನೀರು ಈ ಮಹಾಡದ ಚೌಡರಕೆರೆಯ ನೀರಿನಿಂದ ವಂಚಿತರಾಗಿದೆ. ಈ ಕಾರಣಕ್ಕಾಗಿ ಡಾಕ್ಟರ್ ಅಂಬೇಡ್ಕರ್ ಅವರು 1927ರಲ್ಲಿ ಏನಂತಂದ್ರೆ ಸುಮಾರು 10,000 ಅನುಯಾಯಿಗಳೊಂದಿಗೆ ಚೌಡರಕೆರೆಯ ನೀರನ್ನು ತುಂಬಿಕೊಳ್ಳುವುದರ ಮೂಲಕವಾಗಿ ಬಹುಕಾಲದಿಂದ ಅಸ್ಪೃಶ್ಯರಿಗೆ ನಿಷೇಧಿಸಲ್ಪಟ್ಟಂತೆ ಈ ಕೆರೆ ನೀರು ಪಡೆಯುವುದರ ಜೊತೆಗೆ ದಲಿತರಿಗೆ ಸಾರ್ವಜನಿಕ ಕೆರೆಗಳಲ್ಲಿ ನೀರು ಪಡೆಯುವ ಹಕ್ಕನ್ನ ಅವರು ಪ್ರತಿಪಾದಿಸಿದರು. ಈ ಐತಿಹಾಸಿಕ ಸತ್ಯಾಗ್ರಹ ಸಾಮಾಜಿಕ ಸಮಾನತೆ ಮತ್ತು ಶೋಷಣಾ ಮುಕ್ತ ಬದುಕಿಗಾಗಿ ಅಂಬೇಡ್ಕರ್ ಅವರು ನಡೆಸಿದ ಪ್ರಮುಖ ಹೋರಾಟವಾಗಿತ್ತು. 1930ರಲ್ಲಿ ಎರಡನೇದು ಹೇಳಬೇಕು ಅಂತಂದ್ರೆ 1930ರಲ್ಲಿ ಡಾಕ್ಟರ್ ಅಂಬೇಡ್ಕರ್ ಅವರು ನಾಸಿಕದ ಕಾಳಾರಾಮ್ ದೇವಾಲಯ ಪ್ರವೇಶಕ್ಕಾಗಿ ಐತಿಹಾಸಿಕ ಸತ್ಯಾಗ್ರಹವನ್ನು ಮುನ್ನಡೆಸಿದರು. ದಲಿತರಿಗೆ ಸಮಾನ ಹಕ್ಕು ಜೊತೆಗೆ ಸಮಾನ ಧಾರ್ಮಿಕ ಸ್ವಾತಂತ್ರ್ಯವನ್ನು ಕೂಡ ಅವರು ಒತ್ತಾಯಿಸಿ ಸಾವಿರಾರು ಅನುಯಾಯಿಗಳೊಂದಿಗೆ ಅವರು ಹೋರಾಟ ನಡೆಸಿದರು. ಈ ಹೋರಾಟ ಯಶಸ್ವಿ ಏನಾಯ್ತು? ಈ ಹೋರಾಟ 5 ವರ್ಷ ನಡೆಯಿತು ಅನ್ನೋದು ಬಹಳ ಮುಖ್ಯವಾದ ಮಾತು. ಈ ಶೋಷಿತ ವರ್ಗದಲ್ಲಿ ಜಾಗೃತಿ ಮತ್ತು ಸಾಮಾಜಿಕ ತಾರತಮ್ಯದ ವಿರುದ್ಧ ಧ್ವನಿ ಎತ್ತುವ ಒಂದು ಮಹತ್ವದ ಸಾಮಾಜಿಕ ಚಳವಳಿಯಾಗಿತ್ತು. ಅಸ್ಪೃಶ್ಯತೆಯ ನಿವಾರಣೆಯ ಹೋರಾಟದಲ್ಲಿ ಇದೊಂದು ಮಹತ್ವದ ಮೈಲಿಗಲ್ಲು ಅಂತಾನೆ ನಾವು ಭಾವಿಸಬಹುದಾಗಿದೆ. ಇನ್ನ 1932ರ ಪುನಾ ಒಪ್ಪಂದದ ಒಪ್ಪಂದವು ಕೂಡ ಅಷ್ಟೇ ಮಹತ್ವಪೂರ್ಣವಾಗಿದೆ. ಈ ಒಪ್ಪಂದದ ಪ್ರಕಾರ ದಲಿತರ ರಾಜಕೀಯ ಹಕ್ಕುಗಳನ್ನು ರಕ್ಷಿಸುವ ಮತ್ತು ಅದೇ ಸಮಯದಲ್ಲಿ ರಾಷ್ಟ್ರೀಯ ಏಕತೆ ಕಾಪಾಡುವಂತಹ ಒಂದು ಮಹತ್ವದ ಐತಿಹಾಸಿಕ ನಿರ್ಣಯ ಈ ಒಪ್ಪಂದದಲ್ಲಿ ನಡೆಯಿತು ಅಂತಕ್ಕಂಥ. ಏನು ಅಂತಂದ್ರೆ ಈ ಒಪ್ಪಂದದ ಪ್ರಕಾರ ಬ್ರಿಟಿಷ್ ಸರ್ಕಾರ 148 ಚುನಾವಣಾ ಕ್ಷೇತ್ರಗಳಿಗೆ ಮೀಸಲಾತಿಯನ್ನು ನೀಡಲು ಒಪ್ಪಿತ್ತು ಅನ್ನುವುದು. ಇನ್ನು ಅಂಬೇಡ್ಕರ್ ಅವರಿಗೆ ಬಹಳ ಮುಖ್ಯವಾದದ್ದು ಅಂತಂದ್ರೆ ಜನತೆಯಲ್ಲಿ ಜಾಗೃತಿ ಮೂಡಿಸುವಲ್ಲಿ ಪತ್ರಿಕೆಗಳ ಪಾತ್ರ ಬಹಳ ಮುಖ್ಯವಾದದ್ದು ಅಂತ. ಈ ಪತ್ರಿಕಾ ರಂಗವನ್ನು ಕೂಡ ಅಂಬೇಡ್ಕರ್ ಅವರು ಪ್ರವೇಶಿಸಿದರು. ಅಲ್ಲಿ ಅವರು ಮುಖ್ಯವಾಗಿ 3 ಪತ್ರಿಕೆಗಳನ್ನ ಅವರು ಹೊರಡಿಸಿದರು. ಒಂದು ಮೂಕನಾಯಕ, ಮತ್ತೊಂದು ಬಹಿಷ್ಕೃತ ಭಾರತ, ಮತ್ತೊಂದು ಸಮತಾ ಪತ್ರಿಕೆ. ಈ ಪತ್ರಿಕೆಗಳು ಎಷ್ಟೊಂದು ದಿಟ್ಟ ನಿಲುವನ್ನು ಹೊಂದಿದ್ವು ಅಂತಂದ್ರೆ ಇವು ತುಳಿತಕ್ಕೊಳಗಾದಂತಹ ವರ್ಗಗಳ ಅಧಿಕೃತ ಧ್ವನಿಯಾಗಿ ಈ ಪತ್ರಿಕೆಗಳು ಗುರುತಿಸಲ್ಪಟ್ಟಿದ್ದವು ಮತ್ತು ಗೌರವಿಸಲ್ಪಟ್ಟಿದ್ದವು. ಇದ್ರ ಜೊತೆಗೆ ಅಂಬೇಡ್ಕರ್ ಅವರು ಸಂಸ್ಥೆಗಳನ್ನು ಕೂಡ ಸ್ಥಾಪಿಸಿದರು. ಅದರಲ್ಲಿ ಬಹಳ ಮುಖ್ಯವಾದದ್ದು ಅಂತಂದ್ರೆ ಹಿತಕಾರಿಣಿ ಸಭಾ ಅಂತಕ್ಕಂಥದ್ದು. ಅದರ ಜೊತೆಗೆ ಏನಂತಂದ್ರೆ ಮತ್ತೊಂದು ಸ್ವತಂತ್ರ ಭಾರತೀಯ ಕಾರ್ಮಿಕ ಪಕ್ಷ, ದ ಇಂಡಿಪೆಂಡೆಂಟ್ ಲೇಬರ್ ಪಾರ್ಟಿ ಆಫ್ ಇಂಡಿಯಾ ಅಂತಕ್ಕಂಥದ್ದು. ಇನ್ನ ಅಂಬೇಡ್ಕರ್ ಅವರಿಗೆ ಶಿಕ್ಷಣದ ಒಂದು ಶ್ರೇಷ್ಠತ್ವದಲ್ಲಿ ಅಪಾರವಾದ ವಿಶ್ವಾಸವಿತ್ತು. ದಲಿತರಿಗೆ ಶಿಕ್ಷಣ ಬಹಳ ಮುಖ್ಯವಾದದ್ದು ಅಂತ. ಆದ್ರಿಂದಲೇ ಅವ್ರ ಕೋರ್ ಫಿಲಾಸಫಿ ಏನಿತ್ತಪ್ಪ ಅಂತಂದ್ರೆ ಎಜುಕೇಟ್, ಎಜಿಟೇಟ್, ಆರ್ಗನೈಸ್ ಅಂತಕ್ಕಂಥದ್ದು. ಶಿಕ್ಷಣ ಪಡೆಯಿರಿ, ಸಂಘಟಿತರಾಗಿರಿ, ಹೋರಾಟ ಮಾಡಿರಿ. ಶಿಕ್ಷಣ, ಸಂಘಟನೆ, ಸಂಘರ್ಷ ಇವು ಅವರ ಮುಖ್ಯ ಘೋಷಣೆಗಳಾಗಿದ್ವು ಅಂತಕ್ಕಂಥದ್ದು. ಆ ಕಾರಣಕ್ಕಾಗಿ ಅವರು ದಲಿತರಿಗೆ ಶಿಕ್ಷಣದ ಅವಶ್ಯಕತೆಯನ್ನ ಮನಗಂಡು 1946ರಲ್ಲಿ ಪೀಪಲ್ಸ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಅನ್ನ ಅವರು ಸ್ಥಾಪಿಸಿದರು. ಇನ್ನ ರಾಜಕೀಯ ಮತ್ತು ರಾಷ್ಟ್ರೀಯ ನೆಲೆಯಲ್ಲಿಯೂ ಕೂಡ ನಾವು ಅವರ ಕೊಡುಗೆಗಳನ್ನ ಗಮನಿಸಬೇಕಾಗ್ತದೆ. ಈ ಸಂದರ್ಭದಲ್ಲಿ ಭಾರತ ಸರ್ಕಾರದ ಕಾಯ್ದೆ 1935 ಅಂದ್ರೆ ದ ಗವರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ 1935 ಈ ಒಂದು ಕಾಯ್ದೆ ಮೇರೆಗೆ
ಭಾರತದಲ್ಲಿ ನಡೆದಂತ ಚುನಾವಣೆಗಳಲ್ಲಿ ಅಂಬೇಡ್ಕರ್ ಅವರು ಮುಂಬಯಿಯ ಶಾಸನ ಸಭೆಗೆ ಆಯ್ಕೆಯಾದರು. ಈ ಶಾಸನ ಸಭೆಯಲ್ಲಿ ಅವರ ವಿಚಾರಗಳು ಮತ್ತು ಅವರ ಅಭಿವ್ಯಕ್ತಿ ಮತ್ತು ಅವರ ಪ್ರಸ್ತಾಪಿಸಿದಂತಹ ಸಮಸ್ಯೆಗಳು ಇವುಗಳಿಂದಾಗಿ ಅವ್ರೇನಂತಂದ್ರ ಬಹಳ ಸ್ವಲ್ಪ ಕಾಲದಲ್ಲಿ ಒಬ್ಬ ಪ್ರತಿಭಾನ್ವಿತ ಮತ್ತು ಪರಿಣಾಮಕಾರಿ ಸಂಸತ್ಪಟುವಾಗಿ ಭಾರತದಲ್ಲಿ ಗೌರವಿಸಲ್ಪಟ್ಟರು ಮತ್ತು ಗುರುತಿಸಲ್ಪಟ್ಟರು. ಈ ಹಿನ್ನೆಲೆಯಿಂದನೇ 1947ರಲ್ಲಿ ಭಾರತ ಸಂವಿಧಾನ ಕರಡು ಸಮಿತಿಯ ಅಧ್ಯಕ್ಷರಾಗಿ ಅವರನ್ನ ಆಯ್ಕೆ ಮಾಡಲಾಯಿತು. ಸಂವಿಧಾನದ ಕರಡು ಸಮಿತಿಯ ಅಧ್ಯಕ್ಷರಾಗಿ ಡಾಕ್ಟರ್ ಅಂಬೇಡ್ಕರ್ ಬಹಳ ಮಹತ್ವದ ಪಾತ್ರವನ್ನ ವಹಿಸಿದ್ರು ಅಂತಕ್ಕಂಥದ್ದು. ಯಾಕಂದ್ರೆ ಅದೇ ತಾನೇ ಹೊಸದಾಗಿ ಅಸ್ತಿತ್ವಕ್ಕೆ ಬಂದಂತಹ ಒಂದು ಈ ಭಾರತದ ಶ್ರೇಷ್ಠತೆ ಮತ್ತು ಸದೃಢತೆ, ಇದರ ಜೊತೆಗೆ ಸಾಕಷ್ಟು ವೈವಿಧ್ಯಮಯವಾಗಿ ಭಾಷೆ ಇರಬಹುದು, ಧರ್ಮ ಇರಬಹುದು, ಜಾತಿ ಮತ ಪಂಥಗಳು, ಈ ಒಂದು ವೈವಿಧ್ಯಮಯವಾದಂತಹ ದೇಶದಲ್ಲಿ ಅದಕ್ಕೆ ಸೂಕ್ತವಾಗುವಂತಹ ಒಂದು ಸಂವಿಧಾನವನ್ನ ಮತ್ತು ಆ ನಿಟ್ಟಿನಲ್ಲಿ ಸದೃಢ ಭಾರತದ ನಿರ್ಮಾಣದಲ್ಲಿ ಅವಶ್ಯಕವಾದಂತಹ ಪ್ರತಿಯೊಂದು ಆಯಾಮಗಳನ್ನು ಸೂಕ್ಷ್ಮವಾಗಿ ಅವಲೋಕಿಸಿ, ಅದರ ಜೊತೆಗೆ ಅವರು ಬೇರೆ ಬೇರೆ ದೇಶಗಳ ಸಂವಿಧಾನಗಳನ್ನ ಅತ್ಯಂತ ಕೂಲಂಕಷವಾಗಿ ಅಧ್ಯಯನ ಮಾಡಿ, ಈ ಅಧ್ಯಯನ, ಅನುಭವ ಮತ್ತು ಅವಲೋಕನದ ನೆಲೆಗಟ್ಟಿನಲ್ಲಿ ಒಂದು ಒಳ್ಳೆಯ ಮಹತ್ವಪೂರ್ಣವಾದಂತಹ ಸಂವಿಧಾನವನ್ನ ಅವರು ಕೊಟ್ಟರು. ಈ ಸಂವಿಧಾನ ಬಹಳಷ್ಟು ಪ್ರಶಂಸೆಯನ್ನ ಜಾಗತಿಕ ಮಟ್ಟದಲ್ಲಿ ಪಡೆದಿದೆ ಅನ್ನೋದು. ವಿಶೇಷವಾಗಿ ಆ ಸಂವಿಧಾನದಲ್ಲಿ ಪ್ರಸ್ತಾಪಿಸಲ್ಪಟ್ಟಂತಹ ಮೂಲಭೂತ ಹಕ್ಕುಗಳು ಇವತ್ತ ಇಡೀ ಭಾರತದ ಸಮಸ್ತ ಜನತೆ ಏನಪ್ಪಾ ಅಂತಂದ್ರ, ದಲಿತರಿರ್ಬೋದು, ಹಿಂದುಳಿದವರು ಇರ್ಬೋದು, ಅವರೆಲ್ಲರೂ ಏನಂತಂದ್ರ ಮುಂಚೂಣಿಗೆ ಬಂದು ತಮ್ಮ ಶ್ರೇಷ್ಠತ್ವವನ್ನ ಭಾರತದ ಶ್ರೇಷ್ಠತೆಗೆ ಧಾರೆ ಎರಲಿಕ್ಕೆ ಅವಕಾಶ ಕೊಡುವಂತ ಒಂದು ಅವಕಾಶವಾಯಿತು ಅನ್ನುವಂಥದ್ದು. ಇವರಲ್ಲಿ ಮುಖ್ಯವಾಗಿ ಏನಂತಂದ್ರ ಅವರು ನಂಬಿದ ಸಿದ್ಧಾಂತಗಳು ಅಥವಾ ನಂಬಿದ ಒಂದು ಧೋರಣೆಗಳು ಅಂತಂದ್ರ ಸಾಮಾಜಿಕ ನ್ಯಾಯ ಮತ್ತು ಶೋಷಣಾ ಮುಕ್ತ ಸಮಾಜ, ಇವು ಅವರಿಗೆ ಬಹಳ ಮುಖ್ಯವಾಗಿದ್ದವು ಅಂತಂದ್ರು. ಇದರ ಜೊತೆಗೆ ನಾವು ಹೇಳಲೇಬೇಕಾಗ್ತದೆ ಏನಂತಂದ್ರ, ಈ ಸಂವಿಧಾನ ರಚನೆಯ ಡಾಕ್ಟರ್ ಅಂಬೇಡ್ಕರ್ ಅವರ ಅಧ್ಯಕ್ಷತೆಯ ಕಾರ್ಯದಲ್ಲಿ ಅವರಿಗೆ ಅತ್ಯಂತ ಅವರ ಜೊತೆಗೇನೆ ಏನಪ್ಪಾ ಅಂದ್ರ ಅಷ್ಟೇ ಮಹತ್ವದ ಕೊಡುಗೆಗಳನ್ನು ಕೊಟ್ಟವರು ಅಂತಂದ್ರ ಆ ಸಮಿತಿಯ ವಿದ್ವಾಂಸರುಗಳಾದಂತ ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್, ಕೆ.ಎಂ. ಮುನ್ಷಿ ಮತ್ತು ಎನ್. ಗೋಪಾಲಸ್ವಾಮಿ ಅಯ್ಯಂಗಾರ್, ಇಂಥವರ ಅಮೂಲ್ಯ ಕೊಡುಗೆಗಳನ್ನು ಕೂಡ ನಾವು ಇಲ್ಲಿ ಸ್ಮರಿಸಬೇಕಾಗ್ತದೆ. ಆದ್ರೆ ಈ ಸಂವಿಧಾನ ಕರಡು ಸಮಿತಿಯಲ್ಲಿ ಬರೆಯಲ್ಪಟ್ಟಂತ ಎಲ್ಲ ಸೂಚನೆಗಳನ್ನ, ಎಲ್ಲ ಅಂಶಗಳನ್ನ, ಅವುಗಳನ್ನ ಕುರಿತು ಸಂವಿಧಾನ ಸಭೆಯಲ್ಲಿ ಬಂದಂತ ಎಲ್ಲ ಪ್ರಶ್ನೆಗಳಿಗೆ ಅತ್ಯಂತ ಸಮರ್ಥವಾಗಿ ಉತ್ತರ ಕೊಡಿಸಬಲ್ಲಂತ ಒಂದು ವ್ಯಕ್ತಿ ಅಂತ ಕೊಟ್ಟಂತ ವ್ಯಕ್ತಿ ಅಂತಂದ್ರೆ ಡಾಕ್ಟರ್ ಅಂಬೇಡ್ಕರ್ ಅನ್ನೋದನ್ನ ಎಲ್ಲರೂ ಏನಾದ್ರು ಮಾಡ್ತಾರೆ, ಒಪ್ಪುತ್ತಾರೆ. ಅವ್ರ ಬಗ್ಗೆ ಬರೀತಾರೆ ಏನಂತಂದ್ರ, ಸಂವಿಧಾನದಲ್ಲಿ ಬರ್ತಕ್ಕಂಥ ಎಂಥ ಒಂದು ಸಂಕೀರ್ಣ ಪರಿಕಲ್ಪನೆಗಳನ್ನು ಕೂಡ ಅತ್ಯಂತ ಆಡು ಭಾಷೆಯಲ್ಲಿ ಸಾಮಾನ್ಯ ತಿಳಿಯುವಂತ ರೀತಿಯಲ್ಲಿ ವ್ಯಕ್ತಪಡಿಸ್ತಕ್ಕಂಥ, ಅರ್ಥ ನೀಡುವಂತಹ ಒಂದು ಸಾಮರ್ಥ್ಯ ಅಂಬೇಡ್ಕರ್ ಅವರಿಗೆ ಸಹಜವಾಗಿತ್ತು ಅಂತ ಹೇಳ್ತಾರೆ. ಇವರ ಒಂದು ಈ ಕಾನೂನು ತಜ್ಞ ಒಂದು ಪ್ರತಿಭೆಯನ್ನು ಗೌರವಿಸಿ 1940 ಇವರನ್ನ ಪ್ರಪ್ರಥಮ ಸ್ವತಂತ್ರ ಭಾರತದ ಕಾನೂನು ಮಂತ್ರಿಯನ್ನಾಗಿ ಮಾಡಲಾಗ್ತದೆ. ಮುಂದೆ 1956 ಅಕ್ಟೋಬರ್ 14ರಂದು ಡಾಕ್ಟರ್ ಅಂಬೇಡ್ಕರ್ ಅವರು ತಮ್ಮ 5 ಲಕ್ಷ ಅನುಯಾಯಿಗಳೊಂದಿಗೆ ಪತ್ನಿ ಸವಿತಾ ಅಂಬೇಡ್ಕರ್ ಅವರ ಜೊತೆಗೆ ನಾಗ್ಪುರದಲ್ಲಿ ಬೌದ್ಧ ಧರ್ಮವನ್ನ ಸ್ವೀಕರಿಸಿದರು. ಡಾಕ್ಟರ್ ಅಂಬೇಡ್ಕರ್ ಅವರು 1956 ಡಿಸೆಂಬರ್ 6ರಂದು ಇಹಲೋಕ ತ್ಯಜಿಸಿದರು. 1990ರಲ್ಲಿ ಭಾರತ ಸರ್ಕಾರ ಅಂಬೇಡ್ಕರ್ ಅವರಿಗೆ ಭಾರತದ ಪರಮೋಚ್ಚ ನಾಗರಿಕ ಪುರಸ್ಕಾರ ಭಾರತ ರತ್ನವನ್ನ ಪ್ರದಾನ ಮಾಡುವುದರ ಮೂಲಕವಾಗಿ ಅವರ ಶ್ರೇಷ್ಠತೆಯನ್ನ ಗೌರವಿಸಿತು. ಇಲ್ಲಿ ಅಂಬೇಡ್ಕರ್ ಅವರ ಬದುಕಿನುದ್ದಕ್ಕೂ ಅವರು ಹೊಂದಿದಂತಹ ಒಂದು ಶ್ರೇಷ್ಠತ್ವವನ್ನ, ಅದರ ಒಂದು ಗುಣವನ್ನ ನಾನು ಇಲ್ಲಿ ಪ್ರಸ್ತಾಪಿಸಲಿಕ್ಕೆ ಇಷ್ಟಪಡ್ತೇನೆ. ಡಾಕ್ಟರ್ ಅಂಬೇಡ್ಕರ್ ಅವರು ಮುಖ್ಯವಾಗಿ ಅನನ್ಯ ಓದುಗರು ಅಂತಕ್ಕಂಥವ್ರು. 1917ರಲ್ಲಿ ಡಾಕ್ಟರ್ ಅಂಬೇಡ್ಕರ್ ಅವರು ನ್ಯೂಯಾರ್ಕ್ದಿಂದ ವಾಪಸ್ ಬರುವಾಗ 2000 ಗ್ರಂಥಗಳನ್ನ ಅವ್ರು ತಂದ್ರು ಅಂತಂದಂತ. ಅದೇ ರೀತಿ 1931-32ರಲ್ಲಿ 2ನೇ ದುಂಡು ಮೇಜು ಪರಿಷತ್ತಿನಲ್ಲಿ ಲಂಡನ್ನಲ್ಲಿ ಭಾಗವಹಿಸಿ ಲಂಡನ್ನಿಂದ ವಾಪಸ್ ಬರುವ ವೇಳೆಯಲ್ಲಿ ಅಂಬೇಡ್ಕರ್ ಅವರು ತಮ್ಮ ಜೊತೆಗೆ 32 ಪೆಟ್ಟಿಗೆಗಳ ತುಂಬಾ ಪುಸ್ತಕಗಳನ್ನ ಅವ್ರು ತಂದ್ರು ಅನ್ನುವಂಥದ್ದು. ಇದರ ಜೊತೆಗೆ ಏನಂತಂದ್ರ, ಅವರು ಲಂಡನ್ನಲ್ಲಿ ಇದ್ದ ವೇಳೆಯಲ್ಲಿ ಗ್ರಂಥಾಲಯದಲ್ಲಿ ದಿನದ 18 ತಾಸುಗಳು ಅವರು ಗ್ರಂಥಾಲಯದಲ್ಲಿ ಆ ಗ್ರಂಥಾಲಯದ ಗ್ರಂಥಾಧಿಕಾರಿ ಬರೀತಾರೆ, ಡಾಕ್ಟರ್ ಅಂಬೇಡ್ಕರ್ ವಾಸ್ ದ ಫಸ್ಟ್ ಟು ಗೆಟ್ ಇನ್ ಟು ದ ಲೈಬ್ರರಿ ಅಂಡ್ ದ ಲಾಸ್ಟ್ ಟು ಕಮ್ ಔಟ್ ಆಫ್ ದ ಲೈಬ್ರರಿ. ವೆನ್ ಹಿ ವಾಸ್ ಕಮಿಂಗ್ ಔಟ್, his stomach was empty but his head was full of thoughts ಅಂತ ವಿಚಾರಗಳನ್ನು ವ್ಯಕ್ತಪಡಿಸ್ತಾರೆ.
ಡಾಕ್ಟರ್ ಅಂಬೇಡ್ಕರ್ ಅವರಿಗೆ ಪುಸ್ತಕಗಳ ಬಗ್ಗೆ ಎಷ್ಟು ಪ್ರೀತಿ ಅಂತಂದ್ರೆ ಅವರ ಮುಂಬೈಯಲ್ಲಿ ಇರ್ತಕ್ಕಂಥ ಅವರ ಮನೆ ರಾಜಗೃಹದಲ್ಲಿ, ಅವರ ಗ್ರಂಥಾಲಯದಲ್ಲಿ, ವೈಯಕ್ತಿಕ ಗ್ರಂಥಾಲಯದಲ್ಲಿ 50,000ಕ್ಕೂ ಹೆಚ್ಚು ಪುಸ್ತಕಗಳನ್ನು ಹೊಂದಿದ್ರು. ಇಲ್ಲಿ ನಾವು ತಿಳಿದುಕೊಳ್ಬೇಕು ಮಾತ್ರ ಏನಂದ್ರೆ, ಇಡೀ ಜಗತ್ತಿನಲ್ಲಿ ಅತ್ಯಂತ ಹೆಚ್ಚು ಪುಸ್ತಕಗಳನ್ನು ಹೊಂದಿದಂತ ವೈಯಕ್ತಿಕ ಗ್ರಂಥಾಲಯ ಅವರದಾಗಿದೆ ಎಂಬುದನ್ನ ಎಲ್ಲರೂ ಒಪ್ತಾರೆ ಅಂತಕ್ಕಂಥದ್ದು. ಒಟ್ಟಾರೆ ಡಾಕ್ಟರ್ ಅಂಬೇಡ್ಕರ್ ಅವರ ಬದುಕಿನ ಒಟ್ಟು ಸಿದ್ಧಾಂತ ಅಂತಂದ್ರೆ ಶಿಕ್ಷಣ, ಸಂಘಟನೆ ಮತ್ತು ಸಂಘರ್ಷ. ಜ್ಞಾನ ಜಾಗೃತಿ ಮೂಡಿಸುತ್ತದೆ. ಹಕ್ಕುಗಳ ಬಗ್ಗೆ, ಸ್ವಾತಂತ್ರ್ಯ, ಸಮಾನತೆ ಮತ್ತು ಸಹೋದರ ತತ್ವಗಳ ಆಧಾರದ ಮೇಲೆ ಪ್ರಜಾಪ್ರಭುತ್ವ ಸಂವಿಧಾನದ ಮೂಲಕವಾಗಿ ಸಮಾಜವನ್ನ ಅಂದ್ರೆ ಪ್ರಜಾಸತ್ತಾತ್ಮಕ ಸಮಾಜ, ಡೆಮಾಕ್ರೆಟಿಕ್ ಸೊಸೈಟಿ ಈಸ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ಡೆಮಾಕ್ರೆಟಿಕ್ ಪೊಲಿಟಿ ಅನ್ನೋದು ಅವರು ಬಹಳ ಮುಖ್ಯವಾಗಿತ್ತು. ಪ್ರಜಾಪ್ರಭುತ್ವದ ಯಶಸ್ಸು ಅಂತಿಮವಾಗಿ ಪ್ರಜಾಸತ್ತಾತ್ಮಕ ಸಮಾಜದ ಮೇಲೆ ನಿಂತಿದೆ ಅನ್ನೋದನ್ನ ಅದು ಅವರು ಹೇಳ್ತಿದ್ರು. ಈ ನಿಟ್ಟಿನಲ್ಲಿ ನಾವು ನಮ್ಮನ್ನ ಇಂದು ಆತ್ಮಾವಲೋಕನ ಮಾಡಿಕೊಳ್ಳಬೇಕಾಗಿದೆ. ನಾವು ಎಷ್ಟರ ಮಟ್ಟಿಗೆ ಏನಂತಂದ್ರೆ ಸಾಮಾಜಿಕ ನ್ಯಾಯ ಮತ್ತು ವ್ಯಕ್ತಿ ಸ್ವಾತಂತ್ರ್ಯ ಮತ್ತು ವ್ಯಕ್ತಿ ಘನತೆಯನ್ನ ನಾವು ನಮ್ಮ ನಿತ್ಯದ ಬದುಕಿನಲ್ಲಿ ಮತ್ತು ಆಡಳಿತದ ಕ್ಷೇತ್ರದಲ್ಲಿ ತರ್ತಿದ್ದೇವೆ ಅನ್ನೋದು ಈ ಕಾರಣಕ್ಕಾಗಿ ನಾವು ಅವರಿಗೆ ಸಲ್ಲಿಸಬೇಕಾದ ಶ್ರೇಷ್ಠ ಗೌರವ ಅಂತಂದ್ರೆ ಅವರು ಕಂಡಂತ ಕನಸಿನ ಭಾರತವನ್ನ ನನಸಾಗಿ ಮಾಡುವುದು ಅಂತ ಹೇಳುವುದರ ಮೂಲಕವಾಗಿ ಈ ಸಂಚಿಕೆಯೊಂದಿಗೆ, ಈ ವಿಚಾರಗಳೊಂದಿಗೆ ನನ್ನ ವಿಚಾರಗಳನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ್. ಈ ವಿಡಿಯೋ ತಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.